ಸಾಂಸ್ಕೃತಿಕ ನಗರಿ ಹೊರವಲಯದಲ್ಲಿ ರೇವ್ ಪಾರ್ಟಿ. ಮೈಸೂರಿನ ಹೊರವಲಯದಲ್ಲಿ ಬಿಂದಾಸ್ ರೇವ್ ಪಾರ್ಟಿ. ಮೈಸೂರು ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ತಡರಾತ್ರಿ ನಡೀತಾ ಇದ್ದ ರೇವ್ ಪಾರ್ಟಿ ಮಾಡ್ತಾ ಇದ್ದ ವೇಳೆ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. 50ಕ್ಕೂ ಹೆಚ್ಚು ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆಯ ವೇಳೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನಿಸ್ತಾ ಇದ್ದಂತ ರೇವ್ ಪಾರ್ಟಿ ಮಾಡ್ತಾ ಇದ್ದವರು ಪೊಲೀಸರ ಮೇಲೆಯೇ ಹಲ್ಲೆ ಮಾಡ್ತಾರೆ. ಎಸ್ಕೇಪ್ ಆಗೋದಕ್ಕೆ ಪೊಲೀಸರ ಮೇಲೆಯೇ ಹಲ್ಲೆ ಮಾಡ್ತಾರೆ. ಮೈಸೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಮಾಡ್ತಾ ಇದ್ರು. ಪೊಲೀಸರು ಅಲ್ಲಿ ದಾಳಿ ಮಾಡ್ತಾರೆ. ತಡರಾತ್ರಿ ನಡೀತಾ ಇದ್ದಂಥ ರೇವ್ ಪಾರ್ಟಿ ಮೇಲೆ ಪೊಲೀಸರು ದಾಳಿ ಮಾಡಿದಾಗ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಪೊಲೀಸರು ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಪೊಲೀಸರ ಮೇಲೆಯೇ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಡಿಷನಲ್ ಎಸ್ಪಿ ನಾಗೇಶ್, ಡಿವೈಎಸ್ಪಿ ಕರೀಂ ನೇತೃತ್ವದಲ್ಲಿ ಕಾರ್ಯಾಚರಣೆ ಆಗಿದೆ. 150ಕ್ಕೂ ಹೆಚ್ಚು ಯುವಕರು ಯುವತಿಯರು ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಇಸ್ರೇಲ್ನಿಂದ ಬಂದಿದ್ದ ರ್ಯಾಪರ್ ಗ್ರೇನ್ ರಿಪ್ಪರ್ ಕೂಡ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಒಬ್ಬರಿಗೆ 2,000 ನಿಗದಿ ಮಾಡಿದ್ರು ಆಯೋಜಕರು. ರೇವ್ ಪಾರ್ಟಿಗೆ ಎಂಟ್ರಿಯೇ 2,000 ಅಂತೆ. ಪೊಲೀಸರು ಬರ್ತಾ ಇದ್ದಂತೆ ಎದ್ದು ಬಿದ್ದು ಯುವಕರು ಓಡ್ತಾರೆ. ಯುವತಿಯರು ಕೂಡ ಓಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸ್ಥಳದಲ್ಲಿ FSL ಟೀಮ್ನಿಂದ ಈಗ ಪರಿಶೀಲನೆ ನಡೀತಾ ಇದೆ. ರೇವ್ ಪಾರ್ಟಿ ನಡೀತಾ ಇದ್ದಂಥ ಸ್ಥಳಕ್ಕೆ ಪೊಲೀಸರು ತಡರಾತ್ರಿ ರೇಡ್ ಮಾಡಿದಾಗ ಅಲ್ಲಿದ್ದವರು ಪೊಲೀಸರ ಮೇಲೆಯೇ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಎಸ್ಕೇಪ್ ಆಗೋ ಬರದಲ್ಲಿ. ಆಗ ಪೊಲೀಸರು ಅವರನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ. ಸುಮಾರು 150 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಈ ರೇವ್ ಪಾರ್ಟಿಯ ಆಯೋಜಕರು ಯಾರು? ಎಷ್ಟು ಜನ ರೇವ್ ಪಾರ್ಟಿಯಲ್ಲಿದ್ರು? ಯಾರ್ಯಾರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ? ವಿನೋದ್, ರಂಜಿತ್, ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸುತ್ತೆ. ಬೆಂಗಳೂರು ಸೇರಿದಂತೆ ಇಲ್ಲಿ ಇತರ ನಗರಗಳಲ್ಲಿ ನಡೀತಾ ಇದ್ದಂತಹ ರೇವ್ ಪಾರ್ಟಿ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಕಾಲಿಟ್ಟಿರುವಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸ್ತಾ ಇದೆ. ನಿಜಕ್ಕೂ ಅಂದರೆ ದಸರಾ ಹತ್ರ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪಾರ್ಟಿಗಳ ಆಯೋಜನೆ ಮಾಡ್ತಾ ಇರುವ ಕಾಲಕ್ಕಾಗಿ ಯಾವ ಕಾಲಕ್ಕೆ ಅಂದರೆ ಮೈಸೂರು ನಿಜಕ್ಕೂ ಕೂಡ ಒಂದು ರೀತಿಯಾದಂತಹ ಏನೋ ಸ್ವರ್ಗದ ಪ್ಲೇಸ್ ಅಂತ ಹೇಳ್ತಾರೆ. ಆದರೆ ಈ ರೀತಿಯಾದಂತಹ ಘಟನೆಗಳು ನಿಜಕ್ಕೂ ಕೂಡ ಆಶ್ಚರ್ಯ ತರ್ತಾ ಇರುವಂಥದ್ದು. ಮೈಸೂರಿನ ಹೊರವಲಯದಲ್ಲಿ ಬರುವಂತಹ ಇಲ್ವಾಲದ ಎಡಹಳ್ಳಿಯಲ್ಲಿ ಬರುವಂತಹ ಒಂದು ತೋಟದ ವಲಯಲ್ಲಿ ನೆಲೆ ರಾತ್ರಿ ಸುಮಾರು 150ರಿಂದ 200 ಜನ ಯುವಕ ಯುವತಿಯರು ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಿದರು. ಈ ಒಂದು ಪಾರ್ಟಿಗೆ ಮಧ್ಯರಾತ್ರಿ ಇಡೀ ರಾತ್ರಿ ನಡೆಯುವಂತಹ ಪಾರ್ಟಿ ಇದಾಗಿತ್ತು. ಸೊ ಹೀಗಾಗಿ ಈ ಒಂದು ಪಾರ್ಟಿ ನಡೀತಿರೋ ಕಾರಣಕ್ಕಾಗಿ ಪೊಲೀಸರಿಗೆ ಖಚಿತವಾದಂತಹ ಮಾಹಿತಿ ತಲುಪುತ್ತೆ. ಸೊ ಹೀಗಾಗಿ SP ವಿಷ್ಣುವರ್ಧನ್ ಅವರ ನೇತೃತ್ವದಲ್ಲಿ DYSP ಇರ್ಬೋದು, ASP ಇರ್ಬೋದು, ರಾತ್ರಿಯೇ ಆ ಒಂದು ಪಾರ್ಟಿಗೆ ರೈಡನ್ನು ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲೂ ಕೂಡ ಸುಮಾರು 150ಕ್ಕೂ ಹೆಚ್ಚು ಯುವಕ ಯುವತಿಯರು ಆ ಒಂದು ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದರು. ಯಾವಾಗ ಪೊಲೀಸರು ಎಂಟ್ರಿಯನ್ನು ಕೊಟ್ಟರು ಎಲ್ಲರೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಓಡೋಗಿದ್ದಾರೆ. ಸುಮಾರು ನಮಗೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಸದ್ಯಕ್ಕೆ ಈಗ ಸುಮಾರು ಒಂದು 50ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಆ ಯುವಕ ಯುವತಿಯರು ಮೈಸೂರದವರ ಅಥವಾ ಬೇರೆ ಬೇರೆ ಕಡೆಗಳಿಂದ ಎಲ್ಲರೂ ಕೂಡ ಬಂದಿದ್ರ ಅನ್ನುವಂತಹ ಮಾಹಿತಿಗಳನ್ನ ಈಗಷ್ಟೇ ಪೊಲೀಸರು ಕೂಡ ಕಲೆ ಹಾಕ್ತಾ ಇದ್ದಾರೆ. ನಿಜಕ್ಕೂ ಕೂಡ ಒಂದಷ್ಟು ಪೋಸ್ಟರ್ಗಳನ್ನು ನೀವು ಗಮನಿಸ್ಬೋದು. ಆ ಒಂದು ಪೋಸ್ಟರ್ಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಒಂದು ಪೋಸ್ಟರನ್ನು ಹಾಕಿ ಯುವಕ ಯುವತಿಯರನ್ನು ಪಾರ್ಟಿಗೆ ಇನ್ವೈಟ್ ಮಾಡಿರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಇಸ್ರೇಲಿಂದ ಬಂದಿರುವಂತಹ ರ್ಯಾಪರ್ ಆಗಿರುವಂತಹ ಗ್ರೇನ್ ರಿಪ್ಪರ್ ಅವರು ಕೂಡ ಈ ಒಂದು ಪಾರ್ಟಿಯ ಪ್ರಮುಖ ಆಕರ್ಷಣೆ ಆಗಿದ್ದರು. ಎಲ್ಲೋ ಬೆಂಗಳೂರು, ದೇವನಹಳ್ಳಿ ಈ ಭಾಗದಲ್ಲಿ ನಡೀತಾ ಇದ್ದಂತಹ ರೇವ್ ಪಾರ್ಟಿ ಮೈಸೂರಿಗೆ ಕಾಲಿಟ್ಟಿರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಆ ಒಂದು ಸ್ಥಳದಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತಾ, ಗಾಂಜಾ ಇತ್ತ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಆಗ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರು ಹೇಳ್ತಾ ಇರುವಂಥದ್ದು ಕೇವಲ ಲಿಕ್ಕರ್ ಅಷ್ಟೇ ಸಿಕ್ಕಿರುವಂಥದ್ದು, ಯಾವುದೇ ರೀತಿಯಾದಂತಹ ಡ್ರಗ್ಸ್ಗಳು ಸಿಕ್ಕಿಲ್ಲ ಅಂತೇಳಿ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಪೊಲೀಸರು ಹೇಳೇ ಹೇಳಿದ್ರು ಕೂಡ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಆ ಒಂದು ಪಾರ್ಟಿಯಲ್ಲಿ ಗಾಂಜಾ ಸೇರಿದಂತೆ ಇನ್ನಿತರ ಡ್ರಗ್ಸ್ಗಳಲ್ಲೂ ಕೂಡ ಸಪ್ಲೈ ಮಾಡಿರೋ ಬಗ್ಗೆ ಖಚಿತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಯಾಕಂತಂದರೆ ಈ ರೀತಿಯಾದಂತಹ ರೇವ್ ಪಾರ್ಟಿಗಳು ಇಡೀ ರಾತ್ರಿ ನಡೆಯುತ್ತೆ. ಸೊ ಹೀಗಾಗಿ ಇಂತಹ ಪಾರ್ಟಿಗಳಲ್ಲಿ ಇವೆಲ್ಲವೂ ಕೂಡ ಸಪ್ಲೈ ಆಗೋದು ಬಹಳ ಪ್ರಮುಖವಾಗಿ ಬಹುತೇಕ ಖಚಿತ ಆಗ್ತಾ ಇರುವಂಥದ್ದು. ರಂಜಿತ್. ಓಕೆ ವಿನೋದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅರಮನೆ ನಗರಿಯಲ್ಲಿ ಮಹಿಷ ದಸರಾದ ದಂಗಲ್ ನಡೀತಾ ಇದೆ. ಹೀಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಪ್ರವಾಸಿಗರಿಗೆ ಭಕ್ತರಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಭಕ್ತರು ಪ್ರವಾಸಿಗರು ಎಂದಿನಂತೆ ಬರ್ತಾರೆ. ಆದರೆ ಇವತ್ತು ಮಾತ್ರ ಹೋಗೋದಕ್ಕೆ ಅವಕಾಶ ಇಲ್ಲ, ನಿರ್ಬಂಧ ವಿಧಿಸಿದ್ದಾರೆ. ತಾವರೆಕಟ್ಟೆ ಸಮೀಪ ಪೊಲೀಸರು ಯಾರ್ಯಾರು ಬರ್ತಾರೆ ಅವರನ್ನೆಲ್ಲ ತಡಿತಾ ಇದ್ದಾರೆ.
ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಇವತ್ತು ನಿರ್ಬಂಧ ಇದೆ ಅಂತೇಳಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಯಾರಿಗೂ ಕೂಡ ಹೋಗೋದಕ್ಕೆ ಅವಕಾಶ ಇಲ್ಲ. ಭಕ್ತರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಪೊಲೀಸರು. ಮಹಿಷ ದಸರಾ ಮುಗಿಯೋವರೆಗೂ ಕೂಡ ಯಾರಿಗೂ ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲ. ನಿರ್ಬಂಧವನ್ನು ವಿಧಿಸಲಾಗಿದೆ ಚಾಮುಂಡಿ ಬೆಟ್ಟಕ್ಕೆ. ಮಹಿಷನ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡ್ತೀವಿ ಅಂಥೇಳಿ ಮಹಿಷ ದಸರಾದ ಆಯೋಜಕರು ಮಹಿಷ ಮಂಡಲೋತ್ಸವದ ಹೆಸರಿನಲ್ಲಿ ಈ ಬಾರಿ ಮಹಿಷ ದಸರಾವನ್ನು ಆಚರಿಸ್ತಾ ಇದ್ದಾರೆ. ಹೀಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಮಹಿಷನ ಪುತ್ಥಳಿಗೆ ಅಥವಾ ವಿಗ್ರಹಕ್ಕೆ ನಾವು ಮಾಲಾರ್ಪಣೆ ಮಾಡ್ತೀವಿ ಅಂಥೇಳಿ ಏನು ಹೇಳಿದ್ದಾರೆ, ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ನೋಡಿ, ಮಹಿಷನ ಪ್ರತಿಮೆಯನ್ನು ಸಂಪೂರ್ಣವಾಗಿ ಬಟ್ಟೆ ಹಾಕಿ ಕವರ್ ಮಾಡಿದ್ದಾರೆ. ಯಾವುದೇ ಗೊಂದಲಗಳಾಗಬಾರ್ದು, ಗಲಾಟೆಗಳಾಗಬಾರ್ದು ಅಂಥೇಳಿ. ಮತ್ತೊಂದು ಕಡೆಯಲ್ಲಿ BJP ಮತ್ತು ಹಿಂದೂ ಸಂಘಟನೆಗಳು ಚಾಮುಂಡಿ ಚಲೋಗೂ ಕೂಡ ಕರೆ ಕೊಟ್ಟಿದ್ದಾರೆ. ಯಾವುದಕ್ಕೂ ಅವಕಾಶ ಕೊಡದ ಪೊಲೀಸರು 144 ಸೆಕ್ಷನ್ ಅನ್ನು ಜಾರಿಗೊಳಿಸಿದ್ದಾರೆ. ಮಹಿಷನ ಪ್ರತಿಮೆಯ ಸುತ್ತ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಮಾಲಾರ್ಪಣೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಈ ಕುರಿತು ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇವಸ್ವಾಮಿ, ಎಲ್ಲಿ ಮೈಸೂರು ಮಹಿಷಾಸುರನ ಮಂಡಲೋತ್ಸವ ಏನು ನಡೀತಾ ಇದೆ, ಪ್ರತಿ ವರ್ಷ ನಡೆಯುತ್ತೆ, ಆದರೆ ಈ ವರ್ಷವೂ ಕೂಡ ನಡೀತಾ ಇದೆ. ಅದು ಮಹಿಷಾಸುರನ ಮಂಡಲೋತ್ಸವ ಅನ್ನೋ ಹೆಸರಿನಲ್ಲಿ. ಆ ಸ್ಥಳದಿಂದಲೇ ಈಗ ಮಾದೇವಸ್ವಾಮಿ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇವಸ್ವಾಮಿ, ಈ ಹೊತ್ತಿಗೆ ಏನು ನಡೀತಾ ಇದೆ ಅಲ್ಲಿ? ರಂಜಿತ್, ಪ್ರಮುಖವಾಗಿ ಏನು ಪ್ರತಿ ಬಾರಿಯೂ ಕೂಡ ಮಹಿಷ ದಸರಾವನ್ನು ಆಚರಣೆ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಮಹಿಷ ದಸರಾ ಆಚರಣಾ ಸಮಿತಿ ಕೂಡ ಮುಂದಾಗಿತ್ತು. ಈ ಸಂದರ್ಭದಲ್ಲಿ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಆದರೆ ಈ ಬಾರಿ ಮಹಿಷ ಮಂಡಲೋತ್ಸವ ಅನ್ನುವಂಥ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಅಂದರೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಅಲ್ಲಿ ಮಹಿಷನ ವಿಗ್ರಹಕ್ಕೆ ಪುಷ್ಪಾರ್ಚನೆಯನ್ನು ಮಾಡ್ತೇವೆ ಅಂತ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ಅದಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡಿದ್ರು. ಆದರೆ ಸಾಕಷ್ಟು ವಿರೋಧಗಳು ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ಈಗ ಜಿಲ್ಲಾಡಳಿತ ಪ್ರಮುಖವಾಗಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಬ್ರೇಕ್ ಹಾಕಿ ಮಹಿಷ ಮಂಡಲೋತ್ಸವ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮಕ್ಕಷ್ಟೇ ಮಾತ್ರ ಅನುಮತಿಯನ್ನು ನೀಡಿರುವಂಥದ್ದು. ಇಡೀ ಮೈಸೂರಿನಾದ್ಯಂತ ನಿಷೇಧಾಜ್ಞೆಯನ್ನು ಜಾರಿ ಮಾಡಿರುವಂಥದ್ದು. ಅಂದರೆ ಈ ಒಂದು ಸ್ಥಳವನ್ನು ಹೊರತುಪಡಿಸಿ ಎಲ್ಲವೂ ಕೂಡ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದೆ. ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳುವಂಥ ಭಕ್ತರಿಗೂ ಕೂಡ ಇವತ್ತು ನಿಷೇಧಾಜ್ಞೆಯನ್ನು ಜಾರಿ ಮಾಡಿರುವಂಥದ್ದು. ಜೊತೆಗೆ ಯಾರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗಬಾರ್ದು ಅಂತ ಹೇಳಿ ಮಧ್ಯಾಹ್ನದವರೆಗೂ ಕೂಡ ಏನು ಭಕ್ತರಿಗೂ ಕೂಡ ಇದಕ್ಕೆ ಪ್ರಮುಖವಾಗಿ ಬ್ರೇಕನ್ನು ಹಾಕಿರುವಂಥದ್ದು. ಆದರೆ ಈಗ ನಾನು ಟೌನಲ್ಲಿ ಮುಂಭಾಗ ಇದ್ದೇನೆ. ಅಂದರೆ ಈ ಮಹಿಷ ಮಂಡಲೋತ್ಸವ ಏನು ನಡೆಯುತ್ತೆ ಆ ಕಾರ್ಯಕ್ರಮ ಮಾಡುವಂತಹ ಸ್ಥಳದಲ್ಲಿ ನಾನಿದ್ದೇನೆ. ಇಲ್ಲಿ ಈಗಾಗಲೇ ಕೂಡ ವೇದಿಕೆ ಸಿದ್ಧತೆ ಆರಂಭವಾಗಿದೆ. ಇನ್ನು ಸುಮಾರು 10:30 11 ಗಂಟೆ ವೇಳೆಗೆ ಇಲ್ಲಿ ಮಂಡಲೋತ್ಸವ ಕಾರ್ಯಕ್ರಮ ಆರಂಭವಾಗುತ್ತೆ. ಇಲ್ಲಿ ಕಾರ್ಯಕ್ರಮ ಆರಂಭವಾದ ನಂತರ ಮತ್ತೆ ಅವರು ಚಾಮುಂಡಿ ಬೆಟ್ಟಕ್ಕೆ ತೆರಳುವಂತಹ ಸಾಧ್ಯತೆ ಇದೆ ಅಂತನ್ನುವಂತಹ ಕಾರಣಕ್ಕಾಗಿ ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು ದೃಶ್ಯದಲ್ಲಿ ತೋರಿಸ್ತೇನೆ. ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿ ಪೊಲೀಸರು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಈ ಕಾರ್ಯಕ್ರಮವನ್ನು ಹೊರತುಪಡಿಸಿ ಬೇರೆಲ್ಲೂ ಕೂಡ ಕಾರ್ಯಕ್ರಮವನ್ನು ಮಾಡಬಾರದು ಅನ್ನುವಂಥದ್ದು. ಜೊತೆಗೆ ಯಾವುದೇ ರೀತಿಯಾದಂಥ ಮೆರವಣಿಗೆಯನ್ನು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಸೂಚನೆಯನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಈ ಬಾರಿ ಮಹಿಷ ದಸರಾ ಆಚರಣಾ ಸಮಿತಿ ಮಹಿಷ ಮಂಡಲೋತ್ಸವ ಹೆಸರಿನಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮುಂದೆ ಚಾಮುಂಡಿ ಬೆಟ್ಟಕ್ಕೂ ತೆರಳುತ್ತಾರ, ಅಲ್ಲಿನ ಮಹಿಷನ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡಲು ಮುಂದಾಗ್ತಾರ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿರೋದು. ರಂಜಿತ್, ಮಾದೇವಸ್ವಾಮಿ, ಎಷ್ಟು